ರಾಜ್ಯ ದೇಶ ವಿದೇಶಗಳಲ್ಲಿ ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸುವರ್ಣ ಎಕ್ಸ್‌ಪ್ರೆಸ್‌ನಲ್ಲಿ. ನಕಲಿ ಮತದಾರರ ಪತ್ತೆ ಸೇರಿದಂತೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಎಸ್ಐಆರ್ ನಡೆಸಲಾಗ್ತಾ ಇದೆ. ಕಳೆದ 4 ದಿನಗಳಿಂದ ಕರ್ನಾಟಕದಲ್ಲಿ ನಡೀತಾ ಇರೋ ಎಸ್ಐಆರ್ ಪ್ರಕ್ರಿಯೆ ಮೇಲೆ ಈಗ ಅನುಮಾನ ಶುರುವಾಗಿದೆ. ಮನೆ ಮನೆ ಭೇಟಿ ಬದಲು ಒಂದು ಕಡೆ ಕುಳಿತು ಸಾಮೂಹಿಕವಾಗಿ ಮತದಾರರ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಎಸ್ಐಆರ್ ವೇಳೆ ಕಾಂಗ್ರೆಸ್ ಶಾಸಕರ ಭಾವಚಿತ್ರವುಳ್ಳ ಪುಸ್ತಕ, ಬಾಟಲ್, ಕರಪತ್ರ ಹಂಚಿಕೆ ಮಾಡಲಾಗ್ತಾ ಇದೆ. ಚಾಮರಾಜಪೇಟೆ, ಯಶವಂತಪುರ ಕ್ಷೇತ್ರದ ಶಾಸಕರ ಭಾವಚಿತ್ರದ ಗಿಫ್ಟ್ ನೀಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಅಕ್ರಮವಾಗಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಎಚ್ಡಿ ಕುಮಾರಸ್ವಾಮಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಇನ್ನು ಶಾಸಕ ಎಸ್ಟಿ ಸೋಮಶೇಖರ್ ಭಾವಚಿತ್ರವಿರುವ ಪುಸ್ತಕ ಹಂಚಿದ ಬಿಎಲ್ಒಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಅಧಿಕಾರಿಗಳು ಕ್ಷಮೆ ಯಾಚಿಸಿದ್ದಾರೆ. ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿ ಸಂಗ್ರಹಿಸುವ ಬದಲು ಬೆಂಗಳೂರಿನ ಹಲವೆಡೆ ಬೇರೆ ಸ್ಥಳಗಳಿಗೆ ಮತದಾರರನ್ನ ಕರೆಸಿ ಮಾಹಿತಿ ಕಲೆ ಹಾಕುವ ಮೂಲಕ ಅಧಿಕಾರಿಗಳು ಚುನಾವಣಾ ಆಯೋಗದ ನಿಯಮವನ್ನೇ ಗಾಳಿಗೆ ತೂರುತ್ತಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ನಡೆಸಲಾಗಿದೆ. ಮಸೀದಿಯಲ್ಲಿ ಏಕಕಾಲಕ್ಕೆ ಹೆಚ್ಚಿನ ಜನ ಸೇರಿದ್ದು ಮನೆ ಮನೆಗೆ ತೆರಳದೆ ಅಧಿಕಾರಿಗಳು ಮಸೀದಿಯಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಖಾಸಗಿ ಕಚೇರಿ, ಮಸೀದಿಯ ಮುಂದೆ ಎಸ್ಐಆರ್ ಪ್ರಕ್ರಿಯೆ ಮಾಡೋ ಮೂಲಕ ರೂಲ್ಸ್ ಬ್ರೇಕ್ ಮಾಡಿದ ಬಿಎಲ್ಒಗಳ ವಿರುದ್ಧ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ರಾಮನಗರದಲ್ಲಿ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಮಾಡಿದ್ದಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಡಿಸಿ ಕಚೇರಿ ಬಳಿ ಪ್ರತಿಭಟಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಸರ್ಕಾರದ ಎಸ್ಐಆರ್ ನಿಯಮ ಗಾಳಿಗೆ ತೂರಿದೆ, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಇದು ಸಹಾಯವಂತ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಜೆಡಿಎಸ್ ಜಂಟಿ ಕಾರ್ಯಕರ್ತರ ಹೋರಾಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಾಥ್ ನೀಡಿದ್ರು. ಅಧಿಕಾರಿಗಳ ವಿರುದ್ಧವೂ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ರು. ನಿನ್ನೆಯ ದಿನ ರಾಮನಗರದಲ್ಲಿ 3 ವಾರ್ಡ್ಗಳಲ್ಲಿ ರಹೀಂ ನಗರ, ಯಾರಾಬ್ ನಗರ, ಮೆಹಬೂಬ್ ನಗರ ಈ 3 ವಾರ್ಡಿನ ಬೂತ್ಗಳಲ್ಲಿ ಯಾವ ರೀತಿ ಇವತ್ತು ಎಸ್ಐಆರ್ ನಡಿಬೇಕಾಗಿತ್ತು ರಾಜ್ಯದಲ್ಲಿ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಂಗಳನ್ನ ಹಂಚಿಕೆ ಮಾಡಿದಂಥದ್ದನ್ನು ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ JDSನ ನಮ್ಮ BLA2ಗಳು ಧೈರ್ಯ ಮಾಡಿ ಅಂಥ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು BLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು, ಒಬ್ಬ DC ಆದವರು ನನಗೆ 2-3 ಸಲ ಫೋನ್ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಮಸೀದಿಯಲ್ಲಿ ಅಧಿಕಾರಿಗಳಿಂದ ಮತಪಟ್ಟಿ ಪರಿಷ್ಕರಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡಾಮಂಡಲರಾದ್ರು. ರಾಜ್ಯ ಸರ್ಕಾರದಿಂದ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕಿ ಎಸ್ಐಆರ್ ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ರು. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗಾ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸ್ಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ.
ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ರು. ನಾವು ಕೇಳಿದ 12 ಪ್ರಶ್ನೆಗಳಿಗೆ ಆಯೋಗದಿಂದ ಉತ್ತರ ಬಂದಿಲ್ಲ. ಮತದಾನದ ಹಕ್ಕು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ಗೆ ಪ್ರತಿ ಬೂತ್ ನೋಡೋಕೆ ಆಗತ್ತಾ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರು. ಚೌಲ್ಟ್ರಿಯಲ್ಲಿ SIR ಪ್ರಕ್ರಿಯೆಯನ್ನ ನಡೆಸಲಾಗ್ತದೆ. ಇದನ್ನ ಯಾವ ರೀತಿ ನೋಡ್ತೀರಾ? ಯಾಕಂದ್ರೆ ಈಗ ಕುಮಾರಸ್ವಾಮಿ ವರ್ಸಸ್ DK ನೋಡಿ, ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆಗಳು ಕ್ಯಾಬಿನೆಟ್ಟಿಂದ, ಸರ್ಕಾರದ ವತಿಯಿಂದ, ಅದ್ರ ಬಗ್ಗೆ ಇನ್ನೂ ಉತ್ತರ ನಮಗೆ ಬಂದಿಲ್ಲ. ವಿಜಯಪುರದಲ್ಲೂ ಎಸ್ಐಆರ್ ಪರಿಷ್ಕರಣೆ ವೇಳೆ ಎಡವಟ್ಟು ನಡೆದಿದೆ. ಇಂಡಿ ಪಟ್ಟಣದ ಸ್ಟಾರ್ ಮದುವೆ ಹಾಲ್ನಲ್ಲಿ ಅಧಿಕಾರಿಗಳು ಎಸ್ಐಆರ್ ಮಾಡಿದ್ದಾರೆ. ಮನೆಗೆ ಹೋಗದೆ ಅಧಿಕಾರಿಗಳು ಮದುವೆ ಮಂಟಪದಲ್ಲೇ ಜನರನ್ನ ಕರೆಸಿ ಎಸ್ಐಆರ್ ನಡೆಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮತಪಟ್ಟಿ ಪರಿಷ್ಕರಣೆಯಲ್ಲಿ ಸಾಲು ಎಡವಟ್ಟು ಬೆನ್ನಲ್ಲೇ ಅಧಿಕಾರಿಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ವಾರ್ನ್ ಮಾಡಿದ್ರು. ಮಾರ್ಗಸೂಚಿ ಪ್ರಕಾರವೇ ಅರ್ಜಿಗಳ ವಿತರಣೆ ಮಾಡಬೇಕು, ಮನೆಗೆ BLOಗಳು ಭೇಟಿ ನೀಡಬೇಕು, ಆಯೋಗದ ನಿರ್ದೇಶನ ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಅನ್ಬು ಕುಮಾರ್ ಸೂಚಿಸಿದ್ರು. ಅರ್ಜಿ ತುಂಬಲು ಕಷ್ಟವಾದ್ರೆ ಮಾತ್ರ ಸಹಾಯ ಮಾಡಬೇಕು ಅಂತ ಅನ್ಬು ಕುಮಾರ್ ತಿಳಿಸಿದ್ರು. ಬೆಂಗಳೂರಲ್ಲಿ 3ನೇ ದಿನವೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಜಯನಗರ ಬನಶಂಕರಿ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಮಾಡಲಾಯಿತು. ಬನಶಂಕರಿ ದೇಗುಲ ಮುಂಭಾಗದಲ್ಲಿ ನಂದಿನಿ ಪಾರ್ಲರ್ ತೆರವು ಮಾಡಿದ್ದಕ್ಕೆ ಎದೆ ಬಡಿದುಕೊಂಡು ವ್ಯಾಪಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರಿಗೆ ಲಂಚ ಕೊಟ್ಟಿದ್ರೆ ಜಿಬಿಎ ಅಧಿಕಾರಿಗಳು ಸುಮ್ಮನೆ ಆಗ್ತಾ ಇದ್ರು, ಲಂಚ ಕೇಳಿದ್ರು ಕೊಡ್ಲಿಲ್ಲ ಅಂದಿದ್ದಕ್ಕೆ ತೆರವು ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇತ್ತ ಜಯನಗರದಲ್ಲಿ ವಾಹನ ನಿಲ್ಲಿಸಲು ಹಾಕಿದ್ದ ಶೆಡ್ ಗಳನ್ನ ತೆರವು ಮಾಡಲಾಯಿತು. ಫುಟ್ಪಾತ್ನಲ್ಲಿ ಕಟ್ಟಡ ಕಾಮಗಾರಿ ವಸ್ತು ಹಾಕಿದ್ದವರಿಗೆ 1 ಲಕ್ಷ ದಂಡ ವಿಧಿಸಲಾಯಿತು. ಜೂನ್ ಮುಗಿದು ಜುಲೈ ಬಂದರೂ ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಬರಗಾಲದ ಆತಂಕ ಶುರುವಾಗಿದೆ. ಇದರ ನಡುವೆ ಡ್ಯಾಂ ನೀರು ನಂಬಿ ಬೆಳೆ ಬೆಳೆಯದಂತೆ ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಸಿದ್ದಾರೆ. ಮಳೆ ಇಲ್ಲದೆ ಜಲಾಶಯಗಳು ಒಳಹರಿವು ಶೂನ್ಯಕ್ಕೆ ಇಳಿದಿದೆ. ಡ್ಯಾಂನಿಂದ ನೀರು ಬಿಡ್ತಾರೆ ಅಂತ ಯಾರೂ ಬೆಳೆ ಬೆಳೆಯಬೇಡಿ, ಜಲಾಶಯಗಳು ತುಂಬುವವರೆಗೂ ರೈತರು ಬೆಳೆಯನ್ನ ಹಾಕಲೇಬೇಡಿ, ಮಳೆ ಬಂದು ಡ್ಯಾಂ ಭರ್ತಿಯಾದ್ರೆ ಬೆಳೆಗಳಿಗೆ ನೀರನ್ನ ಬಿಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ನೀರು ಮಾತ್ರವಲ್ಲ, ವಿದ್ಯುತ್ಗೂ ಸಂಕಷ್ಟ ಎದುರಾಗಲಿದೆ. ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳಲಿದೆ. ಕುಡಿಯುವ ನೀರು, ಮೇವು ಪೂರೈಕೆಗೆ ಸಿದ್ಧತೆ ನಡೀತಾ ಇದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಈಗಾಗಲೇ ಕೆಲವು ಕಡೆಲ್ಲ ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲ್ಮಟ್ಟಿ, ನಾರಾಯಣಪುರ, ವಾಣವಿಲಾಸ್ ಇಲ್ಲಿ 0 ಇನ್ಫ್ಲೋ ಇದೆ. ಒಂದು ಚೂರು ಇನ್ಫ್ಲೋ ಬರ್ತಾ ಇಲ್ಲ. ಈ ನಮ್ಮ ಕಾವೇರಿ ಬೇಸಿನಲ್ಲಿ ಅಲ್ಲೂ ಕೂಡ ಬಹಳ ಕಡಿಮೆ ಆಗಿಬಿಡ್ತಿದೆ. ಈ ರೀತಿ 20%ಗೆ ಇನ್ಫ್ಲೋ ಇವತ್ತಿನ ದಿನಕ್ಕೆ ಹಿಡಿದಿದೆ. ಸೊ ಇವೆಲ್ಲ ನನಗೆ ಭಾಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಭಾಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ಡ್ಯಾಂನಲ್ಲಿ ನೀರಿಲ್ಲ, ಬೆಳೆ ಹಾಕಬೇಡಿ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ರು. ರೈತರ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ರಾಜ್ಯದ ಸಿಎಂ ಮಾಡಿದ್ದಾರೆ. ಸಿಎಂ ರೈತರು ಬೆಳೆ ಬೆಳೆಯಬೇಡಿ ಅಂದಿದ್ದು ಆಶ್ಚರ್ಯ ತಂದಿದೆ. ಸಿಎಂ ರೈತರಿಗೆ ಧೈರ್ಯ ತುಂಬುವಂತಹ ಮಾತುಗಳನ್ನ ಆಡಬೇಕು. ನಾಳೆ ಮಳೆಯಾಗಿ ರೈತರು ಬಿತ್ತನೆ ಮಾಡದೆ ಹೋದ್ರೆ ಹೊಣೆ ಯಾರು ಅಂತ ವಾಗ್ದಾಳಿ ನಡೆಸಿದ್ರು. ಸಿಎಂಗೆ ರಿಯಲ್ ಎಸ್ಟೇಟ್ ಮೇಲಿರುವ ಪ್ರೀತಿ ರೈತರ ಮೇಲಿಲ್ಲ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಕೆಂಡಾಮಂಡಲರಾದ್ರು. ನಿನ್ನೆ ದಿನ ಈ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ,
ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ, ಬಹಳ ನೋವನ್ನು ಕೂಡ ತಂದಿದೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯದ ರೈತರ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದಾವಣಗೆರೆಯಲ್ಲಿ ಮುಂಗಾರು ಮಳೆ ಆಗದಿದ್ದಕ್ಕೆ ರೈತರು ಕಂಗಾಲಾಗಿದ್ದು ನಾಟಿ ಮಾಡದೆ ಕೈ ಚೆಲ್ಲಿದ್ದಾರೆ. ದಾವಣಗೆರೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 1,57,000 ಎಕರೆಯಲ್ಲಿ ಭತ್ತ ನಾಟಿ ಮಾಡಬೇಕಿತ್ತು. ಈವರೆಗೆ ಕೇವಲ 8% ಬಿತ್ತನೆ ಕಾರ್ಯ ಮಾತ್ರ ಮುಗಿದಿದೆ. ಜಿಲ್ಲೆಯಲ್ಲಿ 58% ಮುಂಗಾರು ಮಳೆ ಕೊರತೆಯಿಂದಾಗಿ 4.5% ಅಂತರ್ಜಲ ಮಟ್ಟ ಕುಸಿದಿದೆ. ಈ ಬಾರಿ ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ. ರೈತರು ಭಾಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಕ್ಕಂಥ ಸಂದರ್ಭ ಇದೆ. ಯಾಕಂತಂದರೆ ಇವತ್ತಿಗೂ ಕೂಡ ನಮ್ಮ ಭದ್ರಾ ಡ್ಯಾಮ್ ಇವತ್ತು ಮಧ್ಯ ಕರ್ನಾಟಕದ ಜನರ ಜೀವನಾಡಿ. ಆ ಭದ್ರೆಗೆ ನೀರು ಬರ್ತಾ ಇಲ್ಲ. ಒಳ ಹರಿವಿನ ಪ್ರಮಾಣ ಇವತ್ತು ಒಂದು 3,300 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ನಿನ್ನೆ ಮೊನ್ನೆ ಒಂದು ಸ್ವಲ್ಪ ಇನ್ನೂ ಕಡಿಮೆ ಇತ್ತು, ಇವತ್ತು ಒಂದು ಸ್ವಲ್ಪ ಅಷ್ಟೇ ಹೆಚ್ಚಿಗೆ ಆಗಿದೆ. ಆಮೇಲೆ ನೀರಾವರಿ ಇಲಾಖೆ ಕೂಡ ನಾವು ಈ ಮಳೆಗಾಲದ ಹಂಗಾಮಿಗೆ ನೀರನ್ನು ಕೊಡೋದಿಲ್ಲ ಅಂತಂದು ಒಂದು ನೋಟಿಸನ್ನು ಕಳಿಸಿದ್ದಾರೆ. ಇದರಿಂದ ಭಾಳಷ್ಟು ರೈತರು ದಿಗ್ಭ್ರಾಂತರಾಗಿದ್ದಾರೆ. ನಾವು ಪ್ರತಿ ಮಳೆಗಾಲದಲ್ಲೇ ನೀರಿಲ್ಲ ಅಂತಂದರೆ ಬೇಸಿಗೆ ನಮ್ಮ ಗತಿ ಹೆಂಗೆ, ನಾವು ಜೀವನ ಮಾಡೋದು ಹೆಂಗೆ ಅನ್ನೋಷ್ಟು ಮಟ್ಟಿಗೆ ಚಿಂತೆಗೆ ಈಡಾಗಿರ್ತಕ್ಕಂಥದ್ದು. ಚಿಕ್ಕಮಗಳೂರಿನಲ್ಲೂ ಉತ್ತಮ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶೃಂಗೇರಿ ಶಾಸಕ ರಾಜೇಗೌಡ ನೇತೃತ್ವದಲ್ಲಿ ಮಳೆ ದೇವರೆಂದೇ ಖ್ಯಾತಿಯಾಗಿರುವ ಕಿಗ್ಗಾದ ಋಷ್ಯ ಶೃಂಗೇಶ್ವರನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ರಾಜ್ಯಾದ್ಯಂತ ಮಳೆಗಾಗಿ ಏಕ ರುದ್ರಾಭಿಷೇಕ ಪರ್ಜನ್ಯ ಜಪ ಮಾಡಲಾಯಿತು. ಮುಂಗಾರು ಮಳೆ ನಂಬಿ ಬಿತ್ತನೆ ಮಾಡಿದ ರೈತರು ಕಂಗಾಲಾಗಿದ್ದಾರೆ. ಅಲ್ಪ ಸ್ವಲ್ಪ ಮಳೆ ಬಂದಾಗ ಬಿತ್ತನೆ ಮಾಡಿದ ರೈತರು ಇದೀಗ ಮಳೆ ಇಲ್ಲದೆ ಜಮೀನಿನಲ್ಲಿ ಒಣಗಿ ಹೋಗ್ತಾ ಇರುವ ಬೆಳೆ ಕಂಡು ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ರಾಯಚೂರಿನ ಜಾಲಿಬೆಂಚಿ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಿಂದೆ ಮಳೆ ಕೈಕೊಟ್ಟಾಗ ಗ್ರಾಮದ ದೇವರಿಗೆ ಜಲಾಭಿಷೇಕ ಮಾಡಲಾಗಿತ್ತು. ಕಳೆದ 6 ವರ್ಷಗಳ ಹಿಂದೆ 2-3 ದಿನಗಳಲ್ಲಿ ಮಳೆಯಾಗಿತ್ತು. ಹಾಗಾಗಿ ಇದೀಗ ಮತ್ತೆ ಗ್ರಾಮಸ್ಥರು ತುಂಗಭದ್ರಾ ಕೃಷ್ಣಾ ನದಿಯಿಂದ ನೀರು ತಂದು ಗ್ರಾಮದ ದೇವರಿಗೆ ಜಲಾಭಿಷೇಕ ಮಾಡಿ ಬೆಳೆಗಳು ಉಳಿಯಲು ಮಳೆ ಬರುವಂತೆ ಗ್ರಾಮಸ್ಥರು ಮತ್ತು ಮಕ್ಕಳು ಶಿವನಾಮ ಜಪಿಸುತ್ತಾ ಪಾದಯಾತ್ರೆ ಮಾಡುತ್ತಿದ್ದಾರೆ. ಮಳೆ ಇಲ್ಲದೆ ಬೆಳೆ ಜಮೀನಿನಲ್ಲಿ ಒಣಗ್ತಾ ಇವೆ. ಗ್ರಾಮ ದೇವರಿಗೆ ಜಲಾಭಿಷೇಕ ಮಾಡಿ ಸಪ್ತಾಹ ಭಜನೆ ಮಾಡಿದ್ರೆ ಮಳೆ ಬರಬಹುದು ಎಂಬ ನಂಬಿಕೆಯಲ್ಲಿ ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದರು. ಯಾದಗಿರಿಯಲ್ಲಿ ಮುಂಗಾರು ಕೈಕೊಟ್ಟಿದ್ದು ಬರಗಾಲ ತಲೆದೋರುವ ಆತಂಕ ಎದುರಾಗಿದೆ. ಮಳೆ ಇಲ್ಲದೆ ಮೊಳಕೆಯಲ್ಲೇ ಬೆಳೆಗಳು ಒಣಗ್ತಾ ಇದೆ. ಹತ್ತಿ, ತೊಗರಿ, ಶೇಂಗಾ ಬೆಳೆಗಳು ಹೊಲದಲ್ಲಿ ಬಾಡ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಮತ್ತೊಂದೆಡೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಬೆಳೆಗಳಿಗೆ ಬೋರ್ವೆಲ್ನಿಂದ ನೀರು ಬಿಡಲು ಆಗ್ತಾ ಇಲ್ಲ. ಸಾಲ ಮಾಡಿ ಬಿತ್ತನೆ ಮಾಡಿದ ಅನ್ನದಾತರಿಗೆ ದಿಕ್ಕು ತೋಚದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ರಾಜೂರು ಗ್ರಾಮದಲ್ಲಿ ಮಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಗಣಿಯಲ್ಲಿ ಗುರ್ಜಿ ತಯಾರಿಸಿ ಜನಪದ ಗೀತೆಗಳೊಂದಿಗೆ ಮಳೆಗಾಗಿ ಬೀದಿ ಬೀದಿ ಸಂಚರಿಸಲಾಗುತ್ತೆ. ಗುರ್ಜಿ ಹೊತ್ತವರ ಮೇಲೆ ಮನೆಯವರು ನೀರು ಸುರಿದು ಪೂಜೆ ಸಲ್ಲಿಸುತ್ತಾರೆ. ಮನೆ ಮನೆಯಲ್ಲಿ ಸಂಗ್ರಹಿಸಿದ ಧಾನ್ಯಗಳಿಂದ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಮಾಡಲಾಗುತ್ತೆ. ಸರಿಯಾದ ಮಳೆ ಇಲ್ಲದೆ ಗದಗ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಹೆಸರು, ಶೇಂಗಾ, ಹತ್ತಿ, ಈರುಳ್ಳಿ, ಮೆಣಸಿನಕಾಯಿ, ಗೋವಿನ ಜೋಳ ಬಿತ್ತನೆ ಮಾಡಲು ಜನ ಪರದಾಡುವಂತಾಗಿದೆ. ಹೀಗಾಗಿ ಮಳೆಗೆ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿದ್ರು. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಮೋಡ ಬಿತ್ತನೆಗೆ ಶಾಸಕರು ಮುಂದಾಗಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆಗೆ ಪ್ರಕಾಶ್ ಕೋಳಿವಾಡ ನಿರ್ಧರಿಸಿದ್ದು ಜುಲೈ 7ರಿಂದ ಜಿಲ್ಲೆಯಾದ್ಯಂತ 3 ದಿನ ಮೋಡ ಬಿತ್ತನೆ ನಡೆಯಲಿದೆ. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ವಿಶೇಷ ವಿಮಾನದ ಮೋಡ ಬಿತ್ತನೆ ನಡೆಸಲಿದ್ದಾರೆ. ಮೋಡ ಬಿತ್ತನೆ ಖರ್ಚು ಪ್ರಕಾಶ್ ಕೋಳಿವಾಡ ಭರಿಸಲಿದ್ದಾರೆ.
ಬಿಡದಿ ಟೌನ್ಶಿಪ್ ವಿರೋಧಿಸಿ ಮೈಸೂರಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಹಿರಿಯ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ರೈತರು ಭಾಗಿಯಾಗಿದ್ದರು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಟೌನ್ಶಿಪ್ ಯೋಜನೆ ಕೈಬಿಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ರು. ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾ ಯೋಗ ಸಂಸ್ಥೆಯ ವತಿಯಿಂದ ಜೂನ್ 27ರಂದು 6ನೇ ವರ್ಷದ ಯೋಗಾಸನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಹಾಸನದ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಶಾಲೆ ಕಾಲೇಜು ಮಕ್ಕಳ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ, ಉಪಾಧ್ಯಕ್ಷರಾದ ಶ್ರೀ ರಾಮ ಜೋಗೇಸ್, ಪ್ರಧಾನ ಕಾರ್ಯದರ್ಶಿ ಶ್ರೀ ನಿರಂಜನ ರಾಜ್, ಸಹಕಾರ್ಯದರ್ಶಿ ಮನೋಹರ್ ಉಪಸ್ಥಿತರಿದ್ದರು. ಶ್ರೀಮತಿ ಭಾನುಮತಿಯವರು ಕಾರ್ಯಕ್ರಮ ನಿರೂಪಿಸಿದರು. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಪರಿಸರವಾದಿಗಳ ಸಭೆ ನಡೆದಿದ್ದು, ದಸರಾದಲ್ಲಿ ಕಂಬಳ ಮಾಡೋದು ಬೇಡವೇ ಬೇಡ ಅಂತ ನಿರ್ಧರಿಸಿದ್ದಾರೆ. ಕಂಬಳ ನಡೆಸಲು ನೂರಾರು ಮರಗಳನ್ನ ಕಡಿಯಲಾಗ್ತಾ ಇದೆ. ಪರಿಸರ ನಾಶ ಮಾಡಿ ಕಂಬಳ ಮಾಡೋದು ಬೇಡ. ಬರದ ವಾತಾವರಣ ಇರೋದ್ರಿಂದ ದಸರಾವನ್ನೇ ಸರಳವಾಗಿ ಆಚರಣೆ ಮಾಡಲಿ. ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರಲಿ. ಕಂಬಳ ಮಾಡಲಿಕ್ಕೆ ಮೈಸೂರು ದಸರಾ ವೇದಿಕೆ ಅಲ್ಲ. ಒಂದು ಸ್ಪರ್ಧೆಯಾಗಿ ಕಂಬಳ ನಡೆದ್ರೆ ಪರವಾಗಿಲ್ಲ. ದಸರಾ ಆಚರಣೆ ಅಂಗವಾಗಿ ನಡೆಯೋದು ಬೇಡವೇ ಬೇಡ ಅಂತ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಕಂಬಳ ಅನ್ನೋದು ಮೈಸೂರು ಮಣ್ಣಿನ ಕಲೆ ಅಲ್ಲ, ಅದು ಮಲೆನಾಡು ಕಡೆಯದು. ಅದನ್ನು ಇಲ್ಲಿಗೆ ಪರಿಚಯ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲೇ ನಶಿಸಿ ಹೋಗ್ತಾರಂಥ ಬೇಕಾದಷ್ಟು ಆಟೋಟೋಪಗಳು ಮತ್ತು ಸಂಸ್ಕೃತಿ ಇರೋಂಥದ್ದು ಕಲೆಗಳು ಬೇಕಾದಷ್ಟಿವೆ. ಅವುಗಳನ್ನ ಒತ್ತು ಕೊಟ್ಟು ದಸರಾ ನೆಪದಲ್ಲಿ ಅದನ್ನು ಬೆಳೆಸ್ಬೇಕಷ್ಟೇ ಹೊರತು ಕಂಬಳನ ಇಲ್ಲಿಗೆ ತರೋದು ಅವಶ್ಯಕತೆ ಇಲ್ಲ. ಅಲ್ಲ, ದಸರಾ ವಿಶ್ವವಿಖ್ಯಾತ ಪಡೆದಿರೋದು ಇಲ್ಲಿ ಸಂಸ್ಕೃತಿಯಿಂದ. ಕಂಬಳದಿಂದನೋ ರಮ್ಮನೋ ಮತ್ತೊಬ್ಬರಿಂದ ಅದು ಇದಾಗಿಲ್ಲ. ಮೈಸೂರು ನೆಲದಿದ್ದು ಮೈಸೂರು ಮಹಾರಾಜರುಗಳು ನಡೆಸ್ಕೊಂಬಂದಂಥ ಕಾರ್ಯಕ್ರಮಗಳಿಂದ ಇಲ್ಲಿ ವಿಶೇಷತೆಯಿಂದ ವಿಶ್ವವಿಖ್ಯಾತಿ ಹೊಡೆದಿರೋದು ಹೊರತು ಕಂಬಳ. ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬರಗಾಲ ಆವರಿಸಿದ್ದು ಅನ್ನದಾತರು ಪರದಾಡುವಂತಾಗಿದೆ. ವಿಜಯನಗರ ರೈತರು ಜಾನುವಾರುಗಳಿಗೆ ಮೇವು ಕಳಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಎಕರೆಗೆ 50,000 ಬರ ಪರಿಹಾರವನ್ನ ಸರ್ಕಾರ ನೀಡಬೇಕು ಅಂತ ರೈತರು ಮನವಿ ಮಾಡಿದ್ರು. ವಿಜಯನಗರ ಭಾಗದಲ್ಲಿ 4 ತಿಂಗಳ ಬೆಳೆ ಬೆಳೆಯುತ್ತೇವೆ. ಈಗಾಗಲೇ 2 ತಿಂಗಳು ಕಳೆಯಿತು. ಇನ್ನೆರಡು ತಿಂಗಳಲ್ಲಿ ಮಳೆ ಬಂದರೂ ಬೆಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಸಿಗೋಲ್ಲ. ಹೀಗಾಗಿ ಜಾನುವಾರುಗಳಿಗೆ ಮೇವು ಕಳಿಸಿ ಬರ ಪರಿಹಾರ ಕೊಡಿ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಈ 1.5 ತಿಂಗಳ 2 ತಿಂಗಳ ನಂತರ ಆಗಿರಬೇಕಾಗಿತ್ತು. ನಮ್ಮ ಬೆಳೆಗಳನ್ನು ಈ ಭಾಗದಲ್ಲಿ ಹೋದ ವರ್ಷ ಆ ಕಡೆ ವರ್ಷ 4 ವರ್ಷದಿಂದ ಈ ಮಳೆ ಸಂಪೂರ್ಣ ಮಳೆ ಆಗಿರೋದ್ರಿಂದ ಇಡ್ತಟ್ಟಿಗೆ ಒಂದು 2 ಅಡಿ 3 ಅಡಿ ಅಂತರದಲ್ಲಿ ಇರ್ತಕ್ಕಂಥ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ತಿಂಬ ಜೋಳನ ಆಗಿರ್ಬೋದು, ಈ 3-4 ವರ್ಷದಿಂದ ನಾವು ಅದೇ ರೀತಿಯಾಗಿ ಬಿತ್ಕೊಂತ ಬಂದಿದ್ವಿ. ಈ ವರ್ಷ ಮಳೆ ತಡವಾಗಿರೋದ್ರಿಂದ ನಮಗೆ ಮಳೆ ಕೂಡ ಬರ್ತೈತಿ ಇಲ್ಲ ಅನ್ನೋದು ಕೂಡ ನಮಗೆ ರೈತರು ಚಿಂತನೆಯಾಗಿ ಒಳಗಾಗಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಬೆಳೆಗಳಿಗೆ ನಮ್ಮ ಬೆಳೆಯನ್ನು ಹಾಕೋಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಹೊಲವನ್ನು ತುಂಬ ಹದವನ್ನು ಇಟ್ಕೊಂಡು ಮಾಡಿದ್ದೇವೆ. ಹಂಗಾಗಿ ಇವತ್ತಿನ ಇನ್ನೂ 1 ವಾರ 10 ದಿವಸದಲ್ಲಿ ಏನಾದರೂ ಮಳೆ ಆಗಿಲ್ಲಪ್ಪ ಅಂದರೆ ಮುಂದೆ ಎಷ್ಟೋ ಮಳೆ ಆದರೂ ಕೂಡ ಇವತ್ತು ನಮ್ಮ ಡ್ರೈ ಲ್ಯಾಂಡ್ ಭೂಮಿಗೆ ಇರ್ತಕ್ಕಂಥ ಭೂಮಿಗಳ ಬಿತ್ತಕ್ಕ ಆಗಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿದ್ರು. ಭಾಲ್ಕಿ ಉಪವಿಭಾಗದ 8 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ನಡೆದಿದ್ದು 100ಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ತಪಾಸಣೆ ಮಾಡಲಾಯಿತು. 20 ವಿಶೇಷ ತಂಡಗಳ ರಚನೆ, ಎಎಸ್ಐ, ಪಿಎಸ್ಐ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ರೌಡಿಗಳ ಮನೆ ತಪಾಸಣೆ ಬಳಿಕ ಎಲ್ಲಾ ರೌಡಿ ಶೀಟರ್ಗಳನ್ನ ಠಾಣೆಗೆ ಕರೆಸಿ ವಿಚಾರಿಸಲಾಯಿತು. ವೈಯಕ್ತಿಕ ಮಾಹಿತಿ, ಅಪರಾಧಿ
ಹಿನ್ನೆಲೆ ಹಾಗೂ ಠಾಣೆಯ ದಾಖಲೆಗಳೊಂದಿಗೆ ಪರಿಶೀಲಿಸಿದ್ರು. ಮತ್ತೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ರೌಡಿಗಳಿಗೆ ಪೊಲೀಸರು ಎಚ್ಚರಿಸಿದ್ರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಬಡ ಕುಟುಂಬಗಳಿಗೆ ಆಮಿಷ ಒಡ್ಡಿ ಮತಾಂತರಕ್ಕೆ ಯತ್ನಿಸಲಾಗ್ತಾ ಇದೆ ಅಂತೆ. ಮತಾಂತರ ಮಾಡ್ತಾ ಇದ್ದ ಕುಟುಂಬ ಸದಸ್ಯರ ಮನೆಗೆ ಬಜರಂಗದಳ ಕಾರ್ಯಕರ್ತರು ಎಂಟ್ರಿ ಕೊಟ್ಟು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಕರಣದ ಸಮಗ್ರ ತನಿಖೆಗೆ ಬಜರಂಗದಳದ ಕಾರ್ಯಕರ್ತರು ಒತ್ತಾಯಿಸಿದ್ದು, ಕಾನೂನು ಬಾಹಿರ ಧಾರ್ಮಿಕ ಚಟುವಟಿಕೆ ತಡೆಯಲು ಬೇಕೆಂದು ಬಜರಂಗದಳ ಕಾರ್ಯಕರ್ತರು ಆಗ್ರಹಿಸಿದ್ರು. ಸ್ಥಳಕ್ಕೆ ಧಾವಿಸಿದ ನಂದಗಡ ಪೊಲೀಸರು ಮತಾಂತರಕ್ಕೆ ಯತ್ನಿಸಿದ ಕುಟುಂಬಸ್ಥರ ಹೇಳಿಕೆ ದಾಖಲಿಸಿಕೊಂಡ್ರು. ನಾವು ಮತಾಂತರ ಆಗಿಲ್ಲ ಅಂತ ಪೊಲೀಸರಿಗೆ ಕುಟುಂಬಸ್ಥರು ಮಾಹಿತಿ ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.